ಸ್ವಲ್ಪ ನೆರಳು ಐತಲ್ಲಿ ನೆಳಿ ನಿಂದ್ರಿ ನೆಳಿಗೆ ಬರ್ರಿ. ಒಂದು ಮಹತ್ವದ ಸಂಗತಿ ನಿಮ್ಗೆ ಹೇಳ್ಬೇಕು, ಬರ್ರಿಮ್ಮ ಪ್ಲೀಸ್. ಈಗ ನೀವು ಮಲ್ಲೈಗೆ ಹೋಗೋ ದಾರ್ಯಾಗ ನಿಂತೀರಿ. ಶ್ರಾವಣ ಮಾಸದ ಕೊನೆಯ ಗುರುವಾರ ದಿವಸ ನಮ್ಮ ಮಠದ ಜಾತ್ರೆ ಆಗತ್ತ. ಮಠಕ್ಕೆ ಪಲ್ಲಕ್ಕಿಗಳು ಬರ್ತವೆ. ಊರೂರಿಗೆ ಮಲ್ಲಯ್ಯನ ಗುಡಿ ಇದಾವೆ. ಊರೂರಿಗೆ ಮಲ್ಲಯ್ಯನ ಗುಡಿ ಇದಾವೆ. ಆ ಮಲ್ಲಯ್ಯನ ಗುಡಿಯಿಂದ ಪಲ್ಲಕ್ಕಿ ನಮ್ಮ ಮಠಕ್ಕೆ ಬರ್ತವೆ. ಆ ಪಲ್ಲಕ್ಕಿ ಅಲ್ಲಿ ಇಡ್ತಾರೆ. ಭಕ್ತರು ಉತ್ಸವ ಮೂರ್ತಿ ತಗೊಂಡು ಹೆಣ್ಮಕ್ಳು ಗಂಡ್ಮಕ್ಳು ಉಗೆ ಉಗೆ ಮಲ್ಲಯ್ಯ ಉಗೆ ಉಗೆ ಅಂತ ಇಲ್ಲೇ ಹಾಸಿ ಹೋಗ್ತಾರೆ. ಹೋಗಿ ಅಲ್ಲಿ ಗುಡ್ಡ ಹತ್ತಾರೆ. ಗುರುವಾರ ದಿವಸ ನಮ್ಮ ಮಠದ ಜಾತ್ರೆ. ಪ್ರತಿ ವರ್ಷದ ಶ್ರಾವಣದ ಕೊನೆಯ ಗುರುವಾರ ದಿವಸ ನಮ್ಮ ಮಠದ ಜಾತ್ರೆ. ಬುಧವಾರ ದಿವಸ ಸಾಯಂಕಾಲ ಬಂದು ನಮ್ಮ ಮಠದಾಗ ವಸ್ತಿ ಮಾಡ್ತಾರೆ ಹೆಣ್ಮಕ್ಳು. ಗುರುವಾರ ದಿವಸ ಬೆಳಿಗ್ಗೆ 2 ಗಂಟೆ ಕೇಳ್ತಾರ, ಕಣ್ಣೀರು ಸ್ನಾನ ಮಾಡ್ತಾರ. ಅದು ನೋಡಿದ್ರೆ ನನಗೆ ಅಷ್ಟು ಅಂತಃಕರಣ ಅನಿಸ್ತದೆ. ಅಂದ್ರೆ ಭಕ್ತಿಗೆ ಭಕ್ತರೇ ಸಮರ್ಥರು ಅಸಮರ್ಥರೆಂದೆನಲುಂಟೆ ಬಸವಣ್ಣವ್ರು ಅಂತಾರೆ. ಭಕ್ತರೇ ಸಮರ್ಥರು ಅಸಮರ್ಥರೆಂದೆನಲುಂಟೆ ಚೆನ್ನನೆತ್ತ ಚೋಳನೆತ್ತ ಚೆನ್ನನೊಡನುಂಡ ಶಿವನು ಆಹಾ ಅಯ್ಯ ಚೆನ್ನ ಚೋಳನ ಮನೆಯ ಕಂಪಣಿಗನಯ್ಯ ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಯ್ಯ ಅಂತಾರೆ ಬಸವಣ್ಣವ್ರು. ಭಕ್ತಿಯಲ್ಲಿರ್ತದ ಅಲ್ಲಿ ಕೂಡಲ ಸಂಗಮ ದೇವ ಹುಡುಕೋತ ಬರ್ತಾನೆ. ಆ ಹೆಣ್ಮಕ್ಳಿಗೆ ತಣ್ಣೀರು ಬಿಸಿನೀರು ಅವ್ರಿಗೆ ನೆನಪ ಇರೋದಿಲ್ಲ. ಅವ್ರಿಗೆ ಸ್ನಾನ ಮಾಡ್ಬೇಕಾಗಿರ್ತದ, ನಂದಿವೇರಿ ಬಸವಣ್ಣನ ದರ್ಶನ ಮಾಡ್ಕೋಬೇಕಾಗಿರ್ತದ, ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕಾಗಿರ್ತದ. ಅದಕ್ಕೆ ನಸಿಕ್ಲಿ ಎದ್ದು 2 ಗಂಟೆಗೆ ಸ್ನಾನ ಮಾಡಿಕೊಂಡು ಆ ಪಲ್ಲಕ್ಕಿ ಉತ್ಸವ ಮೂರ್ತಿ ಜೊತೆಗೆ ಇಲ್ಲಿ ಹಾಸಿ ಹೋಗ್ತಾರೆ. ಕತ್ತಲ್ದಾಗ ಹಾವು ಹುಳ ಹುಪ್ಪಡಿ ಏನೂ ಅರಿವು ಇರೋದಿಲ್ಲ ಅವ್ರಿಗೆ. ಅಂದ್ರೆ ಭಕ್ತಿ ಭಕ್ತಿ ಭಕ್ತಿ. ಬಸವಣ್ಣವರು ಈ ವಚನದಲ್ಲಿ 2 ಸಂಗತಿ ಹೇಳ್ತಾರೆ, ಚೆನ್ನನೆತ್ತ ಚೋಳನೆತ್ತ. ಚೆನ್ನ ಮಾದಾರ ಚೆನ್ನಯ್ಯನವರು. ಮಾದಾರ ಚೆನ್ನಯ್ಯನವರು ಗುಡಿಸಲ್ದಾಗಿರ್ತಾರೋ, ಅವ್ರು ಅಂಬಲಿ ಕುಡಿತಿರ್ತಾರೋ. ಅವ್ರು ಅಂಬಲಿ ಕುಡಿಯಾಕ ಭಗವಂತ ಅವ್ರ ಗುಡಿಸಲಿಗೆ ಕುಡಿಕೋತ ಬರ್ತಿರ್ತಾನ. ಅದೇ ಚೋಳ ಭೂಪಾಲ ಬಂಗಾರದ ತಟ್ಟಿಯೊಳಗೆ ಪಂಚಪಕ್ವಾನಗಳನ್ನು ಮಾಡಿ ಭಗವಂತನ ಕಾಯ್ತಿರ್ತಾನೆ. ಅಲ್ಲಿ ಹೋಗೋದಿಲ್ಲ ಭಗವಂತ ಇಲ್ಲಿಗೆ ಬರ್ತಾನೆ. ಎಲ್ಲಿಗೆ? ಈ ಮಾದಾರ ಚೆನ್ನಯ್ಯನ ಅಂಬಲಿ ಉಣ್ಲಿಕ್ಕೆ ಭಗವಂತ ಬರ್ತಾನೆ. ಹಾಗಾಗಿ ನಾವೇನು ಭಕ್ತಿ ಮಾಡ್ತೇವೆ ಆ ಭಕ್ತಿ ನಮ್ಮನ್ನು ಕಾಯ್ತದ. ನೀವೇನು ನಡ್ಕೋತ ಬಂದಿರಿ ಇವತ್ತ, ಇದು ನಿಮ್ಮ ಭಕ್ತಿ. ಶ್ರೀಶೈಲ ಮಲ್ಲಯ್ಯಗೆ ಹೋದ್ರೆ ಯಾವ ಪುಣ್ಯ ಬರ್ತದ, ಆ ನಂತರ ಬೇರೆ ಬೇರೆ ಕ್ಷೇತ್ರ ಉಳುವಿಗೆ ಹೋದ್ರೆ ಯಾವ ಪುಣ್ಯ ಬರ್ತದ, ಅದೇ ಪುಣ್ಯ ಇಲ್ಲಿ ನೀವು ಕಪ್ಪತೂಡು ಮಲ್ಲಯ್ಯನ ಬಂದು ನಿಮಗೂ ಅದೇ ಪುಣ್ಯ ಬರ್ತದೆ. ಭಕ್ತರೇ ಸಮರ್ಥರು ಅಸಮರ್ಥರೆಂದೆನಲುಂಟೆ ಚೆನ್ನನೆತ್ತ ಚೋಳನೆತ್ತ ಚೆನ್ನನೊಡನುಂಡ ಶಿವನು ಆಹಾ ಅಯ್ಯ ಚೆನ್ನ ಚೋಳನ ಮನೆಯ ಕಂಪಣಿಗನಯ್ಯ ಕೂಡಲ ಸಂಗಮ ದೇವ ಭಕ್ತಿ ಲಂಪಟನಯ್ಯ ಅಂತಾರೆ ಬಸವಣ್ಣವರು. ಹಾಗಾಗಿ ಇವತ್ತು ನೀವೇನು ಬಂದಿರಲ್ಲ, ಶ್ರಾವಣ ಮಾಸದಲ್ಲಿ 10 ಪಲ್ಲಕ್ಕಿಗಳು ಹೋಗುವಂಥ ಜಾಗದಾಗ ನೀವು ನಿಂತೀರಿ. ಪಾಪ ನಿಮ್ಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಇಲ್ಲಿ ಏನಾಗುತ್ತಂದ್ರೆ, ಅಡವ್ಯಾಗ್ರಿ ಪೂರ್ತಿ ಅಡವಿನ ಮಠ, ಊರನ ಮಠ ನಡೆಸೋದ ಕಷ್ಟದ. ಈಗ ಅಡವಿನ ಮಠ ಆನಂತರ ಸೇವಾ ಮನೋಭಾವ ಕಡಿಮೆ ಆಗಿಬಿಡೋದಿವ. ಇವತ್ತು ಸೇವಾದ ಮನೋಭಾವ ಭಾಳ ಕಡಿಮೆ ಆಗ್ಯದ. ಆದರೂ ನಾವು ಮಾಡಲೇಬೇಕಾಗ್ಯದ. ನಂದಿವೇರಿ ಬಸವಣ್ಣನ ಪೂಜೆ, ಕರ್ತೃದೇವರ ಪೂಜೆ, ಆನಂತರ ಅಭಿಷೇಕ ಅದೆಲ್ಲ ನಡೀತಾ ಇದೆ. ಜೊತೆಗೆ ಪಲ್ಲಕ್ಕಿ ಉತ್ಸವ ನಡೀತಾ ಇದೆ. ಆನಂತರ ರಥೋತ್ಸವ ಆಗ್ತದೆ. ಬೆಳಿಗ್ಗೆ ಜನ ಅಲ್ಲಿಗೇನು ಹೋಗ್ತಾರ, ಮಲ್ಲಯ್ಯನ ಗುಡಿ ಐತ್ರ ಮಲ್ಲೆ, ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತಾ. ನೀವು ಅದೇನು ನಡೆದು ಹೋಗೋಕ್ಕಾಗಲ್ಲ, ಅಂದ್ರೆ ಅಭ್ಯಾಸ ಇಲ್ಲಲ್ಲ ಪಾಪ. ಆದರೂ ಹೆಣ್ಮಕ್ಳು ನಸಿಕ್ಲೆ 8 ಕಿಲೋಮೀಟರ್ ನಡ್ಕೋತ ಹೋಗಿ ಮಲ್ಲಯ್ಯನ ದರ್ಶನ ಮಾಡಿಕೊಂಡು ಅಲ್ಲೆಲ್ಲ ಕಾಯಿ ಕರ್ಪೂರ ಮಾಡಿಸ್ಕೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾನೆ. ಅಂದ್ರೆ ಮಲ್ಲಯ್ಯ ಅವ್ರನ್ನ ಕಾಯ್ತಾನ. ನಾವು ನಿಷ್ಠೆಯಿಂದ ನಡ್ಕೊಂಡ್ರ ಶಿವಭಕ್ತನಾದೊಡೆ ನುಗ್ಗು ಮಾಡುವ ನುಷಿಯ ಮಾಡುವ ಮಣ್ಣು ಮಾಡುವ ಮಸಿಯ ಮಾಡುವಂತ. ನಾವು ಯಾರು ಶಿವಭಕ್ತರಾಗಬೇಕು ಗುರುಭಕ್ತರಾಗಬೇಕು ಒಳ್ಳೇದು ಮಾಡ್ಬೇಕಂತ ನಾವು ಹೊಂಟಿವೋ, ದೇವ್ರು ನಮ್ಮನ್ನು ಅಳಿಗಾಡ್ಸಕ್ಕೆ ಶುರು ಮಾಡ್ತಾನೆ. ಅವ್ನು ಬೇಕಾದಷ್ಟು ಅಳಿಗಾಡಿಸ್ಲಿ, ನಾವು ಗಟ್ಟಿ ಆಗ್ಬೇಕಷ್ಟೇ. ನಾವು ಗಟ್ಟಿ ಆದಿವೋ ದೇವ್ರು ಖಂಡಿತ ನಮಗೆ ಭೇಟಿ ಹಾಕ್ತಾನೆ. ಹಾಗಾಗಿ ನೀವೇನು ತಾಯಿಗಳು ಇವತ್ತು ಮನೆ ಬಿಟ್ಟು ಬಂದಿರಿ, ಕಪ್ಪತ್ ಗುಡ್ಡ ನೋಡಕ್ಕೆ ಬಂದಿರಿ, ನಿಮಗೆಲ್ಲ ಸಾವಿರ ಶರಣಾರ್ಥಿ. ಜೊತೆಗೆ ಒಂದು ಪುಣ್ಯದ ಪ್ರವಾಹದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ. ನಿಮಗೆ ಮತ್ತು ನಿಮ್ಮ ಇಡೀ ಕುಟುಂಬಕ್ಕೆ ಈ ಪುಣ್ಯದ ಪ್ರಭಾವ ಹತ್ತದ, ದೇವ್ರ ಕೃಪೆ ಆಗ್ತದೆ ಆಗಲಂತ ಹಾರೈಸ್ತೇನೆ. ನಾವು ಭಕ್ತರು ಅಡ್ಡಾಡ್ತಕ್ಕಂಥ ಈ ಜಾಗದಾಗ ಹೋಗ್ತಾ ಇದ್ದೀವಿ. ಇನ್ನು ಹಿಂಗೆ ಹೋಗಿ ನಾವು ಮಠ ಸೇರ್ಕೋತೀವಿ. ಏನು ದೂರ ಇಲ್ಲ ಮಠ, ಒಂದು ಅರ್ಧಕ್ಕಿಂತ ಇನ್ನೂ ಗಿರ್ಧ ಕಿಲೋಮೀಟ್ರ್ ಅದ. ಹಿಂಗಾಗಿ ಹೋಗ್ಬಿಡ್ತು ನಾವು.